ನೋಡ್ಕೊಂಡು ಕರ್ಕೊಂಡು ಹೋಗೋ ಅಂತ ಅಂದ್ರೆ ಯಾವುದೋ ಗದ್ದೆ ಒಳಗೆಲ್ಲ ಕರ್ಕೊಂಡು ಹೋಯ್ತವನೆ. ಮ್ಯಾಪ್ ಅದು ಏನು ನೋಡ್ತಾನೋ ಏನೋ. ಇವು ನಮ್ಮ ಸಣ್ಣನೇ, ಸ್ವಲ್ಪ ದಪ್ಪನೇ, ಇವು ನಮ್ಮ ದಡಿಯಾನೆ. ನಾನೇನೇ ಅಲ್ಲ. ನೋಡಿ 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 ಇವರು ಹಾಕೊಂಡು ಉಚ್ತಾ ಬಿದ್ದವ್ರೆ. ಗಂಧ ಬರುತ್ತೆ ನಿಜವಾಗ್ಲೂ ಅದರಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಇವಾಗ ವೈನಾಡ್ಗೆ ಹೋಯ್ತಾ ಇದ್ದೀವಿ. ವೈನಾಡ್ಗಲ್ಲ, ಯಾವುದೋ ಒಂದು ದೇವಸ್ಥಾನ. ನಾನು ನಮ್ಮ ಮಂಜು ಅವರು, ನಮ್ಮ ದೀಪಕ್ ಅವರು. ಯಾವ್ದು ಹೇಳು? ವೈನಾಡ್ ಮೇಲೆ ಕಡೆ ಹೋಗೋದು. ಯಾವ್ದೋ ಇಲ್ಲಿ ದೇವಸ್ಥಾನದಲ್ಲಿ ಯಾವ್ದು ಕೊಟ್ಟಿಯೂರು. ಅದೇ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಶಿವ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ದೀಪಕ್ ಫಸ್ಟ್ ಒಳ್ಳೇದು ಮಾಡಲಿ, ಗಾಡಿ ಚೆನ್ನಾಗಿ ಓಡಿಸ್ಲಿ. ಒಳ್ಳೆ ಮನ್ಸಿಟ್ಟು ನಮ್ಮ ದೀಪಕ್ ಅವರು ಗಾಡಿ ಓಡಿಸ್ತವ್ರೆ. ಹಿಂದೆಗಡೆ ನಮ್ಮ ಮಂಜಣ್ಣವ್ರು ಬರ್ತವ್ರೆ. ಎಲ್ಲರೂ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀವಿ. ನಮ್ಮ ಮಂಜಣ್ಣವರು 1,000 ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ. ಈಗ ಸ್ಪಾನ್ಸರು ನಮ್ಮ ದೀಪಕ್ ಅವ್ರು ಹಾಕ್ಸ್ತಾರೆ. ಈಗ ನಮ್ಮ ಶ್ರೇಷ್ಠ ಅಲ್ಲೊಬ್ಬ ನಿಂತವನೆ. 2 ಗಾಡಿಗೂ ಫುಲ್ಲು ಪೆಟ್ರೋಲ್ ಹಾಕ್ಸಿದಾಯ್ತು. ಸ್ಪಾನ್ಸರ್ ಯಾರು ಅಂದರೆ ನಮ್ಮ ದೀಪಕ್ ಅಣ್ಣವ್ರೆ. ಹೊರಡ್ತಾ ಇದ್ದೀವಿ. ಸಿ ಯು ಫ್ರೆಂಡ್ಸ್ ದೇರ್. ಇನ್ನೂ ಸ್ವಲ್ಪ ಜನ ಬಾಯ್ಸು ಕಾರಲ್ಲಿ ಬೇರೆ ಬರ್ತಾ ಇದ್ದಾರೆ. 2 ಕಾರು 2 ಬೈಕು. ನಾವು ಬೇಗನೆ ಆಗಲೇ ಬಿಡ್ರು ಅಂತ ಅಂದಿದ್ರೆ ಅವ್ರು ಇನ್ನೂ ಬಿಟ್ಟಿಲ್ಲ. ಇಲ್ಲಿ ನೋಡಿದ್ರೆ ತಿಟ್ಟಿಗತಿ ಪಾಳಿ ಅಂತ ಏನೇನೋ ಹೇಳ್ತವನೆ. ನಾಗರಹೊಳೆ ಸರ್ಕಲ್ ಇಲ್ಲ ನಾಗರಹೊಳೆ ಇನ್ನೂ 39 ಕಿಲೋಮೀಟ್ರ್ ಐತೆ. ಶ್ರೇಷ್ಠ ಅಲ್ಲಿ ಹೋಗಿ ಯಾವ ಹಿಡಿತವನೆ. ಏನು ತೋರಿಸ್ತೀಯ? ಜೀರ್ಜಿಂಬೆ ಹಿಡಿದು ಬಿಟ್ಕೋ. ಅರ್ಧ ಗಂಟೆ ಆಯಿತು. ಅವನಿಗೆ ಇನ್ನೂ ಕಾಯ್ಕೊಂಡು ಕೂತಿದ್ದೀವಿ. ಇವ್ನು ನೋಡಿದ್ರೆ ಇನ್ನೂ ಹೊಟ್ಟೆ ಹಸಿತೈತೆ ಅಂತ ಹೇಳ್ತವನೆ. ತುಂಬ ಹೊಟ್ಟೆ ಹಸಿತೈತೆ. ಮುದ್ದೆ ತಿಂದ್ವಿ, ಎಲ್ಲ ಕರ್ಗೋಗ್ಬಿಟ್ಟೈತೆ. ಗಾಡಿ ಓಡಿಸ್ಕೊಂಡ್ ಬರೋಷ್ಟೇ ಚಿಕನು ಮೊಟ್ಟೆ ತಿಂದು ಎಲ್ಲ ಕರ್ಗೋಗೈತೆ. ಅಲ್ಲಿ ನಮ್ಮ ದೀಪಕ್ ಹೋಗಿ ಬಸ್ ಸ್ಟಾಪಲ್ಲಿ ಮನ್ಗವನೆ. ಶ್ರೇಷ್ಠ ಅಲ್ಲಿ ಕೂತ್ಕೊಂಡು ನಿದ್ದೆ ಹೊಡಿತಿದ್ರೆ ಇವನು ವಿಡಿಯೋ ಮಾಡು ಅಂತ ಅಂದ್ಬಿಟ್ಟು ಬಂದು ಮನ್ಗವನೆ. ವಿಡಿಯೋ ಮಾಡ್ತೀನಿ ಅಂತ ಮನ್ಗವನೆ. ಹುಟ್ಟು ಡೌನ್ ನನ್ನ ಮಗ. ಕಂಟೆಂಟು ಅವನೇ ಕಣೋ. ನೋಡು ಅಲ್ಲಿ ಓಡಿಕೆ ಬಾಲು 4:43 ಬಂದವನೇ. ಹೋಗೋಕೋಲ್ ಸಿಕ್ಕಾಪಟ್ಟೆ ಮಳೆ ಕಣ. ಐಟೇನೆ ಕಣ. ಫೈನಲಿ ಬಂದವನೇ. ವೇದು ಏನೋ ಇಷ್ಟೊಂದು ಮಳೆ ಫುಲ್ ನೆಂದೋಗಿದ್ಯಲ್ಲೋ. ಕಾಣಿಸ್ತಲ್ಲ, ಇಲ್ಲ ಕರೆಂಟೇ ಹೋಗ್ಬಿಡೋದು. ಜೋರ್ ಮಳೆ. ಮತ್ತೆ ಈಗ ಇನ್ನೊಂದು ಕಾರು. ಅವರಿಬ್ರು ಹೋಗಿ ಮನೆ ಕಂಡ್ರು, ದೀಪಕ್ಕು ಮತ್ತೆ ಅವನು. ನಿದ್ದೆ ಬರ್ತೈತೆ ಅಂತ ಇವಾಗ ನಾವು ಹೋಗ್ತಾ ಇದ್ದೀವಿ. ಇನ್ನೂ 80 ಕಿಲೋಮೀಟ್ರ್ ಇದೆ. ಎಲ್ಲ ಟೈಮಲ್ಲೂ ರೂಟ್ ಮ್ಯಾಪ್ನ ಸರಿಯಾಗಿ ಹಾಕ್ದಲೆ ಹೆಂಗೆ ಬೇಕು ಹಂಗಂಗೆ ತಿರುಗಿಸ್ತಾನೆ. ಸುಮ್ಮನೆ ದೊಡ್ಡದಾಗಿ ಹೋಗಿ ಮುಂದೆಗಡೆ ಕೂತ್ಕೊಳ್ತಾನೆ. ಅಲ್ಲಿ ನೋಡ್ರಿ, ಇಲ್ಲಿ ಮತ್ತೆ ರಿವರ್ಸ್ ಓಡಿಸ್ತಾವನೆ. ಯಾವುದೋ ಬೇರೆ ಕಡೆ ಲೊಕೇಶನ್ ಕರ್ಕೊಂಬಂದ್ಬಿಟ್ಟು ಅವನ ಹಿಂದೆಗಡೆಗೆ ನಾವು ಹೋಗ್ಬೋದು. ನಮ್ಮ ದೀಪಕ್ ರೂಟ್ ನೋಡ್ಕೊಂಡು ಕರ್ಕೊಂಡು ಹೋಗೋ ಅಂತ ಅಂದ್ರೆ ಯಾವುದೋ ಗದ್ದೆ ಒಳಗೆಲ್ಲ ಕರ್ಕೊಂಡು ಹೋಯ್ತವನೆ. ಮ್ಯಾಪ್ ಅದು ಏನು ನೋಡ್ತಾನೋ ಏನೋ. ನಿಜವಲ್ಲೂ ನಾವು ಯಾಕೋ ಕಳೆದೋಗಿದ್ದೀವಿ ಅಂತ ನನಗೆ ಯಾಕೋ ಡೌಟ್ ಹೊಡಿತೈತೆ. ಆಫ್ ರೋಡೆಲ್ಲ ಮಾಡಿಸ್ತವನೆ. ಬೆಳಕಾಗೋಷ್ಟರಲ್ಲಿ ಕೇರಳ ಬಾರ್ಡ್ರಿಗೆ ಬಂದಿದ್ದೀವಿ. ನಮ್ಮ ದೀಪಕ್ ಮ್ಯಾಪಿಂಗ್ ಹಾಕ್ಕೊಂಡು ಬಂದವನು. ಈಗ ಕೇರಳಕ್ಕೆ ಕರ್ಕೊಂಡ್ಬಂದವನೆ. ಲೈಟಾಗಿ ಜಿಡಿ ಬರ್ತೈತೆ, ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಇನ್ನೇನು ಮಳೆಯಲ್ಲೇ ಈಗ ಹೋಗೋದೇ. ನಾವೆಲ್ಲ ಫುಲ್ಲು ಕವರ್ ಆಗಿದ್ದೀವಿ. ಆ್ಯಕ್ಚುಲಿ ಇದು ಬೇಕಾಗಿದ್ದು. ನೀವು ನೋಡ್ತಾ ಇರ್ಬೋದು, ಮಳೆ ಬರ್ತಾಯಿದ್ರು ನಮ್ಮ ಬಾಯ್ಸು ಇದು ಅಂತ ಬೇಕಾಗಿದ್ದು ಅಂತ ಹೇಳ್ತಾವ. ನೀನು ನೋಡಿ ಯಾವ ಥರ ಇದೆ ರೋಡು. ದೇವರು ದೇವಸ್ಥಾನದಲ್ಲ, ಪ್ರಕೃತಿಲಿರೋದು. ಇದು ದೇವರು ಆ್ಯಕ್ಚುಲಿ. ಇದು ದೇವರು ಏನು ಇರಲಿ ಬಿಡು ಹಂಗೆ. ಅವ್ನ ಕಾರ್ ಅವರೇ ಇನ್ನೂ ಬಂದಿಲ್ಲ. ನಾವು ಬೈಕ್ ಅವ್ರು ಆರಾಮಾಗಿ ಬಂದಿದ್ದೀವಿ. ನೋಡಿ ಫುಲ್ಲು ಫಾಗು. ಅಲ್ಲಲ್ಲೇ ಒಂದೊಂದು ವಾಟರ್ ಕ್ರಾಸಿಂಗ್ಸು. ಕೆಳಗಡೆ ನೋಡಿದ್ರು ಫುಲ್ಲು ಡೆಪ್ತು. ಆ ಥರ
ಜಾಸ್ತಿ ಗಾಡಿಗಳು ಗೊತ್ತಾಗಲ್ಲ, ಅವಾಗಿಂದ ಬಂದಿರಲಿಲ್ಲ ಈಗ. ಒಳ್ಳೆ ಪಾತಾಳ ಇದ್ದಂಗೆ ಐತೆ, ಪಾತಾಳದ ಒಳಗಡೆ ನಡ್ಕೊಂಡು ಹೋಗ್ತಾರೆ. ದೇವಸ್ಥಾನದಿಂದ ಆಚೆ ಕಡೆ ಅಂದರೆ ಜಾಸ್ತಿ ರಶ್ ಇಲ್ಲ, ಒಳಗಡೆ ಜಾಸ್ತಿ ರಶ್ ಇದೆ. ನಮ್ಮ ಪಾರ್ಕಿಂಗ್ ಅವರೆಲ್ಲ ಕಳೆದೋಗಿದ್ದಾರೆ. ಹುಡಿಕೊಂಬರಾಗ ದೀಪಕ್ಕೆ ನೋಡೋದ ಅವನು ಅದು ಇದು ಅಂತ ಓಡ್ತಾ ಇರ್ತಾನೆ. ಪಾರ್ಕಿಂಗ್ ಅಲ್ಲೇ ಮಾಡಿಸ್ಬೋದಾಗಿತ್ತು, ಪೊಲೀಸ್ ಅವರೆಲ್ಲ ಇಲ್ಲೇ ನಿಂತವ್ರೆ. ಕಾಪ್ಸ್ ನಮ್ಮ ಬಾಯ್ಸ್ಗೋಸ್ಕರ ವೇಟಿಂಗ್ ನೋಡಿ. ಅದೇ ಎಂಟ್ರೆನ್ಸು, ಅಲ್ಲಿಂದ ಹೋಗೋದು. ಇವರು ಬಟ್ಟೆಗಳು ಹುಡ್ಕೋದೇ ಆಗೋಗೈತೆ. ಜಾತ್ರೆ ಜಾತ್ರೆ ಎಲ್ಲ ಜಾತ್ರೆ. ಬಾಳೆ ನಾರಿಂದ ಒಂದು ಮಾಡೋರೆ, ಇದೆಲ್ಲ ಕಡೆ ಮಾರ್ತಾವ್ರೆ. ಬಾಳೆ ನಾರಿಂದರಲ್ಲಿ ಯಾವ ಥರ ಮಾಡಿದ್ರು ನೋಡಿ, ಫುಲ್ಲು ಸ್ಮೂತಾಗೈತೆ, ಒಂದೊಂದು ಎಳೆಯಾಗಿ ಬಿಡಿಸವ್ರೆ. ನೆಕ್ಸ್ಟ್ ಇದನ್ನ ತಗೊಂಡು ಅಲ್ಲೋಗಿ ಏನು ಮಾಡ್ತಾರೆ ಅಂತ ನೋಡೋಣ. ಸ್ನಾನ ಮಾಡ್ಕೊಳ್ದಂಗೆ ಎಲ್ಲ ಅಲ್ಲೇ ಪಂಚೆ ಉಟ್ಕೊಂಡಿದ್ದೀವಿ. ಇವ್ ನೋಡ್ರಿ, ಬಾಲ್ ಇವನು ಅಲ್ಲೇ ಪೋಸ್ಗಳು ಕೊಟ್ಟ. ನೆಕ್ಸ್ಟ್ ಅಲ್ಲಿಗೆ ಹೋಗಿ ಒಳಗಡೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹಂಗೆ ಮುಳುಗಿ ಹಂಗೆ ಹೋಗ್ತೀವಿ. ಇವನು ಮಾತ್ರ ನೆನ್ನೆಯಿಂದನೂ ಸ್ನಾನ ಮಾಡಿಲ್ಲ. ಪಂಚೆ ಕಟ್ಟುವ ವಿಧಾನ ಶ್ರೇಷ್ಠ ಕಟ್ತಾನೆ ಮಂಜ, ಎಕ್ಸ್ಪೀರಿಯನ್ಸ್ ಪರ್ಸನ್. ಎತ್ತಿ ಕಟ್ತಾನೆ. ಈಗ ನನಗೂ ಪಂಚೆ ಕಟ್ಕೊಂಡು ಕೊಟ್ಟಿದ್ದು ಮಂಜ ಅವರು. ಹಿಂದೆಗಡೆಗೆ 2 ಗಂಟೆ ಹಾಕೋದು, ಲಾಸ್ಟಿಗೆ ಎತ್ತಿ ಕಟ್ಕೊಳ್ಳೋದು ಅಷ್ಟೇ. ನಮ್ಮ ದೀಪಕ್ ಮಾತ್ರ ಅವನೇ ಪಂಚೆ ಕಟ್ಕೊತಾನೆ. ನನ್ನ ನೋಡು, ಓಯ್ ಅಂತ ಇಲ್ಲ. ಏನಕ್ಕೆ ಆಗಿಂದ ಸ್ನಾನ ಮಾಡೋಣ ಅಂದರೆ ಮಾಡೋದು ಬೇಡ ಅಂತ ಇದೀವಿ ಅಂತ ಅಂದರೆ, ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ತಾಯಿದ್ರು, ಅದೇ ಜಾಗದಲ್ಲಿ ಮಾಡಬೇಕು ಅಂತಲೇ ನಾವು ಸ್ನಾನ ಮಾಡಿಲ್ಲ. ಅದಕ್ಕೇ ಎಲ್ಲ ಕಾರಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೆ ಡೈರೆಕ್ಟ್ ಪಂಚೆ ಉಟ್ಕೊಂಡು ನೋಡಿ ಬರ್ತಾವ್ರೆ ಎಲ್ಲರೂ ನಮ್ಮ ಬಾಯ್ಸು. ಆನೆ ಸ್ನಾನ ಮಾಡೋ ಜಾಗದಲ್ಲಿ ಈಗ ಹೋಗಿ ಸ್ನಾನ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಹೋಗಿ ತೋರಿಸ್ತೀವಿ. ಇವು ನಮ್ಮ ಸಣ್ಣಾನೆ, ಸ್ವಲ್ಪ ದಪ್ಪಾನೆ. ಇವು ನಮ್ಮ ದಡಿಯಾನೆ. ನಾನು ಆನೆನೇ ಅಲ್ಲ. ರೀಲ್ಸಲ್ಲೆಲ್ಲ ತೋರಿಸ್ತಿದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಅವರೇ ಅಂತ ಅಂದ್ಕೊಂಡಿದ್ದು. ಇಲ್ಲಿ ನೋಡಿದ್ರೆ ಸ್ವಲ್ಪ ಜನ ಕಮ್ಮಿನೇ. ನಾವು ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬ್ರಿಡ್ಜ್ ಮೇಲೆಲ್ಲ ಅಷ್ಟೊಂಥರ ತೋರಿಸೋರಲ್ಲ, ಈಗ ನೋಡಿ ಕಮ್ಮಿ ಜನಗಳೇ ಇಲ್ಲ. ನಮ್ಮ ಹಿಂದೆಗಡೆ ಇನ್ನಿಬ್ರು ಲಾಸ್ಟ್ ಅಷ್ಟೇ. ಅವ್ರು ತೋರಿಸಿದ್ದು ನದಿ ಒಳಗಡೆ ಎಲ್ಲ ನಡ್ಕೊಂಡು ಹೋಗೋ ಥರ ಎಲ್ಲ ತೋರಿಸಿದ್ರು. ಇಲ್ಲಿ ಏನೂ ಇಲ್ಲ ನೋಡಿ, ಎಲ್ಲ ಪೊಲೀಸವ್ರು ನಿಂತವ್ರಾಗಲೇ. ನೀರು ಜಾಸ್ತಿ ಅಲ್ಲೂ ಆಯಿತು, ಇಲ್ಲೂ ಆಯಿತು, ಒಟ್ಟಿಗೆ ಮುಳುಗನ ಬಾಯಿಗ. ನಾನು ಕರಿಮಣಿನ ಸೈಡ್ ಬಂದ್ಬಿಟ್ಟಿಗ. ನೋಡಿ 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 ಇವರು ಹಾಕೊಂಡು ಉಚ್ತಾ ಬಿದ್ದವ್ರೆ. ಗಂಧ ಬರುತ್ತೆ ನಿಜವಾಗ್ಲೂ ಅದರಲ್ಲಿ. ಎಲ್ಲ ಆ ಬಿಳಿ ಕಲ್ಲು ತಗೊಂಡ್ರೆ ಅದೇ ಬರೋದು. ಅದೇ ಬ್ರೌನ್ ಬರುತ್ತೆ. ಹಾಂ, ಅದೇ ಬ್ರೌನ್ ಬರುತ್ತೆ. ಇನ್ನ ಗಟ್ಟಿ ಬರಬೇಕಪ್ಪ. ಅದನ್ನ ಈ ಬುತ್ತಿ ಅಂತಾರೆ. ಇಲ್ಲ, ನೀನು ತಂದಿದ್ದು ಬೇರೆ. ಏನೋ ಒಂದು ಹಚ್ಕೊಂಡು ಹೋಗೋದಷ್ಟೇ. ಆಯ್ತಾ, ಒಳ್ಳೆ ದಾರಿಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಅರ್ಧದಾರಿಲೇ ಹೋಯ್ತವ್ರೆ. ಎಲ್ಲ ಎಕ್ಸಿಟಲ್ಲೇ ಹೋಯ್ತವ್ರು ಇವರು. ಲೋಡೆಗಳು ಎಕ್ಸಿಟಲ್ಲಿ ಹೋಯ್ತವ್ರೆ. ಹಿಂದೆಗಡೆ ಹಂಗೆ ಬರ್ತಾವ. ನಾವು ಮಾತ್ರ ಎಕ್ಸಿಟಲ್ಲಿ ನುಗ್ತಾ ಇದ್ದೀವಿ ನೋಡ್ರಿ. ಅವರೆಲ್ಲ ಕ್ಯೂಯಲ್ಲಿ ಬರ್ತಾವ್ರೆ. ಇವ್ನು ಮಾತ್ರ ಮುಂದೆಗಡೆ ಕೊಡೋಗ್ಬಿಡ್ತಾನೆ. ಆನೆ ಅಲ್ಲೇ ಐತೆ ನೋಡು, ಆನೆ ಅಲ್ಲೇ ಐತೆ. ಹೋಗೋಣ ಮತ್ತೆ ಕ್ಯೂಯಲ್ಲಿ ಬರೋರು. ಆನೆ ಎಲ್ಲ ಅಲ್ಲೈತೆ ಒಳಗಡೆ. ಮಳೆ ಬರ್ತಾಯಿದ್ರು ನೋಡಿ, ಛತ್ರಿ ಹಿಡ್ಕೊಂಡೆಲ್ಲ ಕೂತಿದ್ದೀವಿ ಇಲ್ಲಿ. ಹೆಂಗಿದ್ರು ಅಡ್ದಾರಿಲಿ ಬಂದು ಪ್ಲೇಸಸ್ ನೋಡಿದ್ರೆ ವ್ಯೂಸ್ ಈ ಥರ ಕಾಣಿಸ್ತಾ ಇದೆ. ಇವನಿಲ್ಲಿ ನಗಾಡ್ಕೊಂಡು ನಿಂತವನೆ.
ನೋಡಿ ಈ ಕಡೆ ಸೈಡಲ್ಲೆಲ್ಲ ಜಾಗನೇ ಇಲ್ಲ, ಮಳೆ ನಿಂತು. ಬನ್ನಿ ಹೋಗೋಣ. ದರ್ಶನ ಎಲ್ಲ ಆಯಿತು, ಈಗೆಲ್ಲ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಸುತ್ತಲೂ ಒಂದು ರೌಂಡು. ಕರೆಕ್ಟಾಗಿ ದಾರಿಗೆ ಬಂದಿದ್ರೆ ಇನ್ನೂ 2-3 ಅವರ್ ಅಲ್ಲೇ ಕ್ಯೂ ಅಲ್ಲೇ ನಿಂತಿರ್ಬೇಕಾಯಿತು. ಈಗ ಬಂದಂಗೆ ಆರಾಮಾಗಿ ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾ. ನಾವು ನಿಯತ್ತಾಗಿ ಇದ್ದಿದ್ರೆ ಇಲ್ಲಾರ ಇರೋವು, ಅಲ್ಲಿಂದ ಕ್ಯೂ ಅಂದೆ ಇಲ್ಲಿರೋವು. ಇಷ್ಟೊತ್ತು ಕಾಲೇ ದರ್ಶನ ಎಲ್ಲ ಮುಗಿಸಿ ನಮ್ಮದೆಲ್ಲ ಆಗೋಗಿದೆ. ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಏನಕ್ಕೆ ಅಂತಂದರೆ ಅವ್ರು ನಮ್ಮನ್ನ ಸೇರಿಸ್ಕೊಳ್ಳಿಲ್ಲ ಸೆಂಟ್ರಿಗೆ. ಅದಕ್ಕೆ ನಾವು ಎಕ್ಸಿಟಿಂದ ಹೋದು. ನಮಗೆ ಒಂದು ಸ್ವಲ್ಪ ಬೇಗ ಆಯಿತು. ನಮ್ಮ ಮಗ ನೋಡಿ, ಅವರೆಲ್ಲ ನೋಡಿ ಡ್ಯಾಶ್ ಮಾಡ್ಕೊಂಡಿದ್ದಾರೆ. ಫೈನಲಿ ನಮ್ಮ ದರ್ಶನ ಎಲ್ಲ ಓವರ್. ಲಾಸ್ಟ್ ಇದೆ, ನೋಡ್ಕೊಬಿಡಿ. ಎಲ್ಲರೂ ಮನೆಗೆ ಹೋಗ್ತಾ ಇದ್ವಿ. ಮನೆಗಲ್ಲ, ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀನಿ.